ಹಾಯ್ ನಮಸ್ತೆ ಎಲ್ಲರಿಗೂ ಎಸ್ ವಿ ಆರ್ ಭಟ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ ಎಲ್ಲ ತರಕಾರಿ ಅಂಗಡಿ ಹಾಕ್ಕೊಂಡು ಕುಂತೀನಿ ಇವತ್ತು. ಯಾಕಂತಂದ್ರೆ ದಿನ ಒಂದೇ ವೆರೈಟಿ ಮಾಡಿ ಮಾಡಿ ಬೇಜಾರಾಗೋಗಿತ್ತು. ಅದಕ್ಕಾಗಿ ಇವತ್ತು ಬೇರೆ ಥರ ವೆರೈಟಿ ಮಾಡೋಣ ಅಂತ. ಸುಮಾರೆಲ್ಲ ತರಕಾರಿ ಮನೇಲಿ ಜಾಸ್ತಿನೇ ಇತ್ತು ಈ ಸರ್ತಿ. ಅದಕ್ಕಾಗಿ ಇವತ್ತೊಂದು ಹೊಸ ವೆರೈಟಿ ಅಂತೇನಲ್ಲ, ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ, ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಂತ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲದೂ ಹಾಕಿ ಒಂದು ಸಾಂಬಾರು ಮಾಡೋಣ. ಎಲ್ಲ ಹೋಟ್ಲಲ್ಲಿ ಸಿಗೋ ಥರ ಸಾಂಬಾರು, ದೇವಸ್ಥಾನದಲ್ಲಿ ಎಲ್ಲ ಊಟ ಮಾಡ್ತಿರಲ್ಲ ಅದೇ ಥರ ಸಾಂಬಾರು ನಾವು ಮನೇಲೂ ತುಂಬ ಸುಲಭವಾಗಿ ಮಾಡ್ಕೊಬೋದು. ಎಲ್ಲ ತರಕಾರಿ ಇದ್ಬಿಟ್ರೆ ಅಂತ ತೋರಿಸ್ತೀನಿ ನೋಡಿ ಯಾವ್ಯಾವ ಥರ ಏನೇನು ಬೇಕು. ನಾವು ಮನೇಲಿ ಯಾವ ಥರ ಮಾಡ್ತೀವಿ, ನಮ್ಮ ಮನೆ ಸ್ಪೆಷಲ್ ತರಕಾರಿ ಸಾಂಬಾರು ಇದು. ತೋರಿಸ್ತೀನಿ ಯಾವ ಥರ ಅಂತ. ಈಗ ನಾನು ಯಾವ್ಯಾವ ತರಕಾರಿ ತೊಗೊಂಡಿನಿ ಅಂತ ಎಕ್ಸ್ಪ್ಲೇನ್ ಮಾಡೋದೇನು ಬೇಡ ಅಂತೀನಿ. ಯಾಕಂತಂದ್ರೆ ಎದುರುಗಡೆ ತರಕಾರಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಯಾವ ತರಕಾರಿ ತೊಗೊಂಡಿನಿ ಅಂತ ಹೇಳಿ. ನೋಡಿ ಈ ಸರ್ತಿ ನುಗ್ಗೆಕಾಯಿ ಎಲ್ಲ ಸುಮಾರು ಇತ್ತು, ಅದಕ್ಕಾಗಿ ನುಗ್ಗೆಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನವಿಲುಕೋಸು ನೋಡಿದ್ರೆ ಆಕ್ಟೋಪಸ್ ನೋಡ್ದಂಗೆ ಆಗ್ತದೆ ನನಗೇನ. ನೋಡಿ ಎಲ್ಲದನ್ನು ಕಟ್ ಮಾಡಿಬಿಡೋಣ ಒಂದು ಸರ್ತಿ. ಬನ್ನಿ, ಎಲ್ಲ ತರಕಾರಿನೂ ತೊಳ್ಕೊಂಬಂದೀನಿ. ಮತ್ತು ನೀವು ತರಕಾರಿ ತೊಳೆದಿಲ್ಲಪ್ಪ ದೇವ್ರೆ ಹಾಗೆ ಹೆಚ್ಚಿಬಿಡ್ತಾರನೋ ಅನ್ಕೊಬಿಟ್ರಿ. ಎಲ್ಲ ತರಕಾರಿನೂ ತೊಳ್ಕೊಂಬಂದೀನಿ ನೀಟಾಗಿ. ಎಲ್ಲನೂ ಸಕ ಅಂತ ಕಟ್ ಮಾಡಿಬಿಡೋಣ. ಅಷ್ಟು ತರಕಾರಿ ಕಟ್ ಮಾಡ್ಕೊಂಬಂದ್ಬಿಡೋಣ ಫ್ರೆಂಡ್ಸ್. ಎಲ್ಲ ತರಕಾರಿ ಹೆಚ್ಚಾಗಿದೆ. ಈಗ ಇದನ್ನೊಂದು ನಿಮಗೆ ಪರಿಚಯ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಇದು ಮಗೆ ಸೌತೆ ಅಂತ ನಮ್ಮಲ್ಲಿ ತುಂಬ ಫೇಮಸ್ ಇದು. ನಾವು ಇದರದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಅಷ್ಟು ತರಕಾರಿ ಜೊತೆಗೆ ಇದನ್ನು ಹಾಕ್ತೀನಿ. ಇದು ತುಂಬ ಹೆಲ್ದಿ, ಅಂದರೆ ತುಂಬ ಹೆಲ್ದಿ ಆರೋಗ್ಯಕ್ಕೆ. ಅದಕ್ಕಾಗಿ ನಾವು ಇದನ್ನು ಬಳಸೋದು ಹೆಚ್ಚು. ಅಂದರೆ ಇದರಿಂದ ಇಡ್ಲಿ, ದೋಸೆ, ವಡಪೆ, ರೊಟ್ಟಿನೂ ಮಾಡ್ಬೋದು. ಇದರಿಂದ ತುಂಬ ವೆರೈಟಿ ಮಾಡ್ಬೋದು. ನಾನು ಈ ಲಾಸ್ಟ್ ವೀಕಲ್ಲಿ ಇದರ ಇಡ್ಲಿ ಮಾಡಿ ತೋರಿಸಿದ್ದೆ. ಆಮೇಲೆ ಇದನ್ನು ಚೆನ್ನಾಗಿ ಕಟ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಬೆಲ್ಲ ಹಾಕಿ, ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಒಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಜ್ಯೂಸ್ ಮಾಡ್ಬೋದು ಅಂತ. ಈಗ ಸದ್ಯಕ್ಕೆ ಇದನ್ನ ಸಾಂಬಾರು ಮಾಡೋಕ್ಕೆ ಯಾವ ಥರ ಕಟ್ ಮಾಡೋಣ ಅಂತ ತೋರಿಸ್ತೀನಿ ಬನ್ನಿ. ನಾನು ಅರ್ಧ ಮಗೆಕಾಯಿ ಅಷ್ಟೇ ತಗೊಂಡಿದ್ದೀನಿ. ಯಾಕಂದರೆ ಎಲ್ಲ ತರಕಾರಿ ಹಾಕಿರೋದಕ್ಕಾಗಿ ತುಂಬ ಜಾಸ್ತಿ ಆಗಿ ಹೋಗ್ತದೆ ಎಲ್ಲದೂ ಹಾಕಿದರೆ ಅಂತ. ಇದರ ತಿರುಳು ತೆಗೆದುಬಿಡ್ತೀನಿ ನೀಟಾಗಿ. ಈ ಥರ ಮೇಲಿನ ಸಿಪ್ಪೆನೇ ತೆಗೆದುಬಿಟ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಹೀಗೆ ತೆಗೆದುಬಿಟ್ರೆ ಅದು ಅಷ್ಟೇ. ಈ ಥರ ತೆಗೆದುಬಿಟ್ಟು ನೋಡಿ, ನಿಮಗೆ ಸ್ಲೈಸ್ ಚಿಕ್ಕದು ಬೇಕಂದ್ರೆ ಚಿಕ್ಕದು ಕಟ್ ಮಾಡ್ಕೊಳ್ಳಿ, ದೊಡ್ಡದು ಬೇಕಂದ್ರೆ ದೊಡ್ಡದು. ಡಿಪೆಂಡ್ ಅಪಾನ್ ನೀವು ತರಕಾರಿ ಸ್ಲೈಸ್ ಹೆಚ್ಚೋದ್ರ ಮೇಲೆ. ಕೆಲವೊಬ್ಬರು ಮೂಡ್ ಹೆಂಗಿರುತ್ತೆ ಹಾಗೆ ಕೆಲವೊಬ್ಬರು ದೊಡ್ಡ ದೊಡ್ಡ ಪೀಸಸ್ ಕಟ್ ಮಾಡ್ತಾರೆ, ಕೆಲವೊಬ್ರು ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡ್ತಾರೆ. ಈ ಥರ ಅಷ್ಟು ಪೀಸ್ ಮಾಡ್ಕೊಂಬಂದ್ಬಿಡೋಣ. ನೋಡಿ, ಈಗ ನೋಡಿ ಅಷ್ಟು ತರಕಾರಿ ಕಟ್ ಮಾಡಾಗಿದೆ. ಇಲ್ಲಿರೋದು ತೆಂಗಿನಕಾಯಿ ತುರಿ. ನಾನು ಒಂದು ಕಾಯಿ ತುರಿ ತೊಗೊಂಡಿದ್ದೀನಿ. ನೀವು ಅರ್ಧ ಕಾಯಿ ಬೇಕಾದ್ರೂ ತೊಗೋಬೋದು. ಇದರಲ್ಲಿ ಎಷ್ಟು ಬೇಕು ನೀವು ಅಷ್ಟು ಹಾಕೋಬೋದು. ಈಗ ಅಷ್ಟು ತರಕಾರಿಗೂ ಒಂದು ಸರ್ತಿ ನೀರು ಹಾಕ್ತಾ. ಮೊದಲೇ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆಗಿದೆ. ಈಗ ತರಕಾರಿನೆಲ್ಲ ಹಾಕ್ಬಿಡೋಣ. ತರಕಾರಿನ ಬೇಯಕ್ಕೆ ಹಾಕಿದ್ದೀನಿ. ಇದಕ್ಕೊಂದು ಸ್ಪೂನು ಉಪ್ಪು ಹಾಕ್ಬಿಡ್ತೀನಿ. ಚಪ್ಪೆ ಚಪ್ಪೆ ಆಗ್ತದೆ, ಇಲ್ಲಾಂದರೆ ಹೋಳೆಲ್ಲ ಉಪ್ಪು ಹಿಡ್ಕೊಳ್ಳಿ ಅಂತ. ಆಮೇಲೆ ಮತ್ತೆ ಸಾಂಬಾರು ರೆಡಿ ಆದಮೇಲೆ ಮತ್ತೆ ಉಪ್ಪು ಹಾಕಾಗ್ತದೆ ಆವಾಗಲೇ ರುಚಿಗೆ ತಕ್ಕಷ್ಟು. ಈಗ ಇದನ್ನ ಕ್ಲೋಸ್ ಮಾಡಿಬಿಡೋಣ. ಕಾಯಿ ತುರಿ ಹಾಕ್ತೀನಿ ನೋಡಿ. ನಾನು ಒಂದು ಕಾಯಿ ತುರ್ಕೊಂಡಿದ್ದೀನಿ, ಅರ್ಧ ಕಾಯಷ್ಟು ಹಾಕ್ತೀನಿ. ಉಳಿದಿದ್ದು ಬೇಕಾಗ್ತದೆ, ಅದು ಇದು ಏನು ಥರ ಮಾಡೋಕ್ಕಂತ ಇಟ್ಟಿರ್ತೀನಿ ಅಷ್ಟೇ. ಖಾರದ ಪುಡಿನ ಇದರಲ್ಲೇ ಹಾಕ್ಬಿಡ್ತೀನಿ ನಾನು.
ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಖಾರದ ಪುಡಿ. ಇದಕ್ಕೆ ಸಾಂಬಾರು ಪುಡಿನೂ ಹಾಕ್ತೀವಿ. ನಾವು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು. ಸಾಂಬಾರು ಪುಡಿ ರೆಸಿಪಿನೂ ತೋರಿಸ್ತೀವಿ ನಿಮ್ಗೆ ಒಂದು ಸರ್ತಿ ಎಲ್ಲರಿಗೂ. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಆ ನೆನೆಸಿಟ್ಟಿರೋ ಹುಣಸೆಹಣ್ಣು ಹಾಕ್ತೀನಿ ಈಗ. ಅರಿಶಿಣ ಪುಡಿನೇ ನಾನು ಇದಕ್ಕೆ ಹಾಕ್ಬಿಡ್ತೀನಿ ಜಾರಿಗೆ. ಎಲ್ಲ ಚೆನ್ನಾಗಿ ಮಿಕ್ಸಿ ಆಗಿಬಿಡುತ್ತೆ. ಈಗ ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ ಒಂದು ಸರ್ತಿ. ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ. ಬೇಕಿದ್ದರೆ ನೀವು ರುಬ್ಬೋದ್ರಲ್ಲೇ ಬೆಳ್ಳುಳ್ಳಿ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮಿಕ್ಸಿ ಮಾಡ್ಕೊಂಬಂದಿದ್ದೀವಿ ನೋಡಿ. ನೋಡಿ ಹೋಳು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನಾವು ರುಬ್ಬಿಟ್ರಂಥ ಮಸಾಲೆ ಇದಕ್ಕೆ ಹಾಕ್ಬಿಡೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಒಂದು ಸರ್ತಿ. ಈಗ ಒಂದು ಕುದಿ ಬರಬೇಕಿದು. ಮೊದಲೇ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೇಳೆ ಬೇಕಾಗ್ತದೆ. ನಾನು ಒಂದು ಲೋಟ ಬೇಳೆ ಬೇಯಿಸಿಟ್ಟಿದ್ದೀನಿ, ಒಂದು 100 ಗ್ರಾಮ್ ಆಗೋಷ್ಟು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಬೇಯಿಸ್ಕೋಬೋದು. ನಾನು ಸ್ವಲ್ಪನೇ ಬೇಳೆ ಹಾಕ್ತೀನಿ, ಜಾಸ್ತಿ ಬೇಡ ಅಂತ. ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ನಾವು ಬೇಯಿಸಿಟ್ಟಿರೋಂಥ ಬೇಳೆ ಹಾಕ್ಬಿಡೋಣ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಈಗಲೇ ಹಾಕ್ಬಿಡ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು. ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಅಷ್ಟೇ ಚೆನ್ನಾಗೇ ಇರುತ್ತೆ ನೋಡಿ. ನುಗ್ಗೆಕಾಯಿ, ಬದನೆಕಾಯಿ, ಕೊನೆಗೆ ಈರುಳ್ಳಿ, ಸೌತೆಕಾಯಿ, ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೋಡಿದರೆ ಈಗಲೇ ಊಟ ಮಾಡಬೇಕು ಅನ್ನಿಸ್ತಾ ಇದೆ. ಈಗ ಒಂದು ಸರ್ತಿ ಇದು ಕುದ್ಬಿಡ್ಲಿ. ಚೆನ್ನಾಗಿ ಕುದ್ಬಿಟ್ರೆ ಊಟ ಮಾಡೋಕ್ಕೆ ರೆಡಿ. ಊಟಕ್ಕೆಲ್ಲ ರೆಡಿಯಾಗಿದೆ. ಒಂದು ಪುಟ್ಟದಾಗ ಒಂದು ಒಗ್ಗರಣೆ ಕೊಟ್ಕೊಂಬಿಡೋಣ. ಸಾಮಾನ್ಯವಾಗಿ ನಾನು ಎಲ್ಲದೂ ಸಾಂಬಾರಿಗೂ ಒಗ್ಗರಣೆ ಕೊಡ್ತೀವಿ ನೋಡಿ. ಪರಿಮಳ ಬರ್ತಾ ಇದೆ ಒಗ್ಗರಣೆದು. ತುಂಬ ಚೆನ್ನಾಗಿ ಪರಿಮಳ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಬನ್ನಿ ಊಟಕ್ಕೆ ಎಲ್ಲರೂ. ನೋಡಿದ್ರಲ್ಲ ಫ್ರೆಂಡ್ಸ್, ಹೋಟೆಲ್ ಥರ ಸಾಂಬಾರು ಮಾಡೋದು ಯಾವ ಥರ ಅಂತ. ಇದು ನಾವು ಇವತ್ತು ಮಾಡಿರೋಂಥ ಸಾಂಬಾರು. ಇದು ತಿಳಿ ಸಾರು, ಮಜ್ಜಿಗೆ, ಇದು ಅನ್ನ. ನಮ್ಮನೆ ಭತ್ತದ್ದು ಕೆಂಪು ಕಾಣುತ್ತೆ. ಎಲ್ಲರಿಗೂ ಈ ಅನ್ನ ಇಷ್ಟ ಆಗೋದಿಲ್ಲ. ನಮ್ಮ ಮನೇಲಿ ನಾವು ಇದನ್ನೇ ಇಷ್ಟಪಟ್ಟು ಊಟ ಮಾಡೋದು. ಎಲ್ಲರಿಗೂ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರ್ದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.